ತಾಯಿ ಭುವನೇಶ್ವರಿಗೆ ನಮನ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಭುವನೇಶ್ವರಿ ಇಡೀ ಭೂಮಿಗೆ ಅಧಿಪತಿ. ಆ ತಾಯಿ ನಮ್ಮ ನಾಡಿನ ನಾಡದೇವತೆ. ಚಾಮುಂಡಿ ಹೆಂಗೆ ಧಾರ್ಮಿಕವಾಗಿ ನಮ್ಮ ಭೂಮಿ, ನಮ್ಮ ಭಾಷೆಗೆ ಬಹಳ ಹಿರಿಯ ಭಾಷೆ ನಮ್ದು ಕೂಡ. ಅದಕ್ಕೆ ನಮ್ಮ ನೋಟ್ನಲ್ಲಿ ಕನ್ನಡ ಇದೆ. ಕನ್ನಡವನ್ನ ಉಳಿಸ್ಕೊಳ್ಳಿಕ್ಕೆ ಇವತ್ತು ಅನೇಕ ಮಾಧ್ಯಮ ಸ್ನೇಹಿತರುಗಳು ನಾನೆಲ್ಲ ಗಮನಿಸಿದೆ. ಪ್ರಿಂಟ್ ಮಾಧ್ಯಮದಲ್ಲಿ ಬಹಳ ಚೆನ್ನಾಗಿ ಕನ್ನಡ ಇತಿಹಾಸ ಎಲ್ಲ ಕಾಲದಲ್ಲೂ ಕೂಡ ಸಾವಿರಾರು ವರ್ಷಗಳಿಂದ ಯಾವ ರೀತಿ ಕನ್ನಡನ ಉಳಿಸಿ ಬೆಳೆಸಿದ್ದಾರೆ. ರಾಜರು, ಮಹಾರಾಜರು, ಅಶೋಕ ಅವರ ಕಾಲದಿಂದ, ಸಾಮ್ರಾಟ್ ಅಶೋಕ್ ಕಾಲದ್ದು ಕೂಡ ಒಂದೊಳ್ಳೆ ಆರ್ಟಿಕಲ್ ಒಂದು ಪೇಪರಲ್ಲಿತ್ತು. ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಸೊ ಎಲ್ಲ ಮಾಧ್ಯಮ ಸ್ನೇಹಿತರು, ವಿಶೇಷವಾಗಿ ಕನ್ನಡದ ಪ್ರಿಂಟ್ ಮೀಡಿಯಾ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮತ್ತು ನೀವು ಟಿವಿಯವರು ಕೂಡ ಬಹಳ ಚೆನ್ನಾಗಿ ಈ ಕನ್ನಡಕ್ಕೆ ಉಳ್ಕೊಳ್ಳೇಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ನಾವು ಕ್ಯಾಬಿನೆಟ್ನಲ್ಲಿ ಒಂದು ಚರ್ಚೆ ಮಾಡಿ ಇಡೀ ನವೆಂಬರ್ ತಿಂಗಳಲ್ಲಿ ಎಲ್ಲ ಖಾಸಗಿ ಕಚೇರಿ, ಗೌರ್ಮೆಂಟ್ ಕಚೇರಿಗಳಲ್ಲಿ ಕಡ್ಡಾಯವಾಗಿ ನಮ್ಮ ಕನ್ನಡದ ಬಾವುಟ ಆರಿಸಲಿಕ್ಕೆ ಸರ್ಕಾರದ ಆದೇಶವನ್ನು ಮಾಡಬೇಕು ಅನ್ನೋದು ಕೂಡ ಒಂದು ಚಿಂತನೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಅದನ್ನು ನಾವು ಚರ್ಚೆ ಮಾಡಿ ನಿಮಗೆಲ್ಲ ತಿಳಿಸ್ತೇವೆ. ನಾಡಿನ ಮಹಾಜನತೆಗೆ ಈ ಕನ್ನಡ ರಾಜ್ಯೋತ್ಸವ ಶುಭ ಸಂದರ್ಭದಲ್ಲಿ ತುಂಬ ಹೃದಯದ ಶುಭಾಶಯವನ್ನು ಅರ್ಪಿಸ್ತಾ ಇದ್ದೀನಿ. ಈ ವರ್ಷ ಎಷ್ಟು ಸಮೃದ್ಧಿ ಅಂತಂದರೆ ಎಲ್ಲ ಈ ಭೂಮಿಗೆ ಬಹಳ ತಂಪನ್ನು ಉಂಟು ಮಾಡಿದೆ. ಕೆಲವು ಡ್ಯಾಮ್ಗಳು 2 ಬಾರಿ 3 ಬಾರಿ ತುಂಬಿದೆ. ಈ ಕಾಲ ಬಹಳ ಶಾಂತಿಯಿಂದ ಈ ರಾಜ್ಯ ನೆಲೆದಿದೆ. ಎಲ್ಲರನ್ನು ಕೂಡ ಈ ರಾಜ್ಯ ಅಪ್ಪಿಕೊಂಡಿದೆ. ಹೊರಗಡೆಯಿಂದ ಬಂದಂಥ ಎಲ್ಲ ಜನರು ಕೂಡ ಉದ್ಯೋಗವನ್ನು ತೋರಿಸ್ಕೊಟ್ಟು, ಊಟವನ್ನು ಕೊಟ್ಟು, ಜಾಗವನ್ನು ಕೊಟ್ಟು ಸ್ವೀಕಾರ ಮಾಡಿದ್ದಾಳೆ ಈ ತಾಯಿ. ಇದೇ ನಮ್ಮ ಕನ್ನಡ ತಾಯಿ ಭೂಮಿಯ ವಿಶೇಷ. ಸೊ ಅದರಿಂದ ನಿಮ್ಮೆಲ್ಲರೂ ಕೂಡ ನಾನು ಅಭಿನಯಿಸ್ತೇನೆ. ತಾವೇ ಗಣರಾಜ್ಯ